ಭಾಳ ಭಯಪಟ್ಟಿದ್ದ ಆಯ್ತಿಲ್ಲ ಇಬ್ರು ಅವತ್ತು एक केस हमने इसमें डिटेक्ट किया है और 6 हाउस ब्रेक थेफ्ट केस जो है इसमें हमने डिटेक्ट किया है और सभी अधिकारियों और सिब्बंदी को इसको सराहना करते हुए उनको कैश रिवार्ड और अप्रिसिएशन लेटर दिया जाए। दिनांक 18-10-2023 ರಂದು ಹುಮ್ನಾಬಾದ್ ಪೊಲೀಸ್ ಠಾಣೆಗೆ ಹುಮ್ನಾಬಾದ್ ಉಪವಿಭಾಗದ ಭೀಮಳ್ಖೇಡ ಪೊಲೀಸ್ ಠಾಣೆಗೆ ಫಿರ್ಯಾದಿ ಉಮಾಶಂಕರ್ ಗೌಡ ಅಂತ ಹೇಳಿ ಬೆಂಗಳೂರಿನವರು ಅವ್ರು ಬಂದು ಒಂದು ದೂರು ನೀಡ್ತಾರೆ. ಏನಂದ್ರೆ ಈ DHL ಕಂಪನಿಗೆ ಸಂಬಂಧಪಟ್ಟಂತಹ ಒಂದು ಟ್ರಾನ್ಸ್ಪೋರ್ಟ್ ಲಾರಿ ಏನಿದೆ ಅದು ಹೈದರಾಬಾದ್ ನಿಂದ ಮುಂಬೈಗೆ ಹೋಗ್ಬೇಕಾಗಿತ್ತು. ಆ ಒಂದು ಲಾರಿಯನ್ನ ಮತ್ತು ಆ ಲಾರಿ ಡ್ರೈವರ್ ಕೂಡ ಕಾಣೆ ಆಗ್ತಾ ಇದ್ದಾರೆ ಮತ್ತು ಲಾರಿ ಏನಂದ್ರೆ ಔಟ್ಸ್ಕರ್ಟ್ಸ್ ಅಲ್ಲಿ ಅಂದ್ರೆ ಬಾರ್ಡರ್ ನಲ್ಲಿ ಇದೆ. ಅದರಲ್ಲಿ ಏನು ಕಂಪನಿಗೆ ಸಂಬಂಧಪಟ್ಟಂತ ಟ್ರಾನ್ಸ್ಪೋರ್ಟೇಷನ್ ಸಂಬಂಧಪಟ್ಟಂತಹ ಸೀಲಿಂಗ್ ಫ್ಯಾನ್ಗಳು ಒಂದು 24 ಲಕ್ಷ ಮೌಲ್ಯದ ಸೀಲಿಂಗ್ ಫ್ಯಾನ್ಗಳು ಕಳ್ಳತನ ಆಗಿದೆ ಎನ್ನುವಂಥದ್ದು ಮಾಹಿತಿ ಬಂತು. ಸೊ ಆ ಹಿನ್ನೆಲೆಯಲ್ಲಿ ಮೊದಲು ಪ್ರಕರಣವನ್ನು ದಾಖಲು ಮಾಡಿಕೊಂಡಂತಹ ನಮ್ಮ ಅಧಿಕಾರಿಯವರು DSP ಅವರಾದಂತಹ ನ್ಯಾಮಗೌಡ್ರವರ ನೇತೃತ್ವದಲ್ಲಿ 3 ವಿಶೇಷ ತಂಡಗಳನ್ನ ರಚನೆ ಮಾಡಿ ಸದರಿ ವೆಹಿಕಲ್ನ GPS ಮತ್ತೊಂದು ಎಲ್ಲವನ್ನು ವೆರಿಫೈ ಮಾಡೋದ್ರ ಮೂಲಕ ಒಂದು ಟೆಕ್ನಿಕಲ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಈ ಕೇಸ್ನ ಪತ್ತೆ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಒಟ್ಟು 5 ಜನ ಭಾಗಿಯಾಗಿದ್ದಾರೆ. ಅದರಲ್ಲಿ 4 ಜನನ್ನ ಈಗಾಗಲೇ ದಸ್ತಗಿರಿ ಮಾಡಿದ್ವಿ. ಈ ಹೈದರಾಬಾದ್ ನಿಂದ ಹೊರಟಂತಹ ಲಾರಿಯನ್ನ ಒಂದು ಕಾರ್ನಲ್ಲಿ ಮತ್ತೆ ಬೈಕ್ ನಲ್ಲಿ ಏನಂದ್ರೆ ಬೆನ್ನಟ್ಟಿಕೊಂಡು ಬಂದು ಡ್ರೈವರ್ ಏನಂದ್ರೆ ವಿಶ್ರಾಂತಿಗೆ ನಿಲ್ಲಿಸಿದಾಗ ಅವನ ಮೇಲೆ ಇವರು ಅಟ್ಯಾಕ್ ಮಾಡಿ ಅವನ ಕೈಕಾಲುಗಳನ್ನ ಕಟ್ಟಿ ಹಾಕಿ ಮತ್ತು ಬರೆಸುವಂತಹ ಇಂಜೆಕ್ಷನ್ ಅನ್ನ ನೀಡಿದ್ದಾರೆ. ನೀಡಿ ಆ ಒಂದು ವಸ್ತುಗಳನ್ನ ತೆಗೆದುಕೊಂಡು ಆಂಧ್ರದ ತೆಲಂಗಾಣದ ಪಳ್ಳಿ ತಾಂಡಾದಲ್ಲಿ ಇರುವಂತಹ ಒಂದು ಕೋಳಿ ಫಾರಂ ನಲ್ಲಿ ಅದನ್ನ ಡಂಪ್ ಮಾಡಿದ್ದಾರೆ. ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಜನ ಆರೋಪಿಗಳನ್ನ ವಶಪಡಿಸಿಕೊಳ್ಳಲಾಗಿದೆ. ಇದರಲ್ಲಿ ಇನ್ನೊಬ್ಬ ಪ್ರಮುಖ ಆರೋಪಿ ಕಿಂಗ್ ಪಿನ್ ಇದ್ದಾನೆ. ಅವನೊಬ್ಬನ ಮತ್ತೆ ಅವನ ಬಳಿ ಇರುವಂತಹ ಕಾರನ್ನ ಕೂಡ ಇನ್ನೂ ವಶಪಡಿಸಿಕೊಳ್ಬೇಕಾಗಿದೆ. ಒಟ್ಟು ಲಾರಿ ಮತ್ತು ಏನು ಅದರಲ್ಲಿ ಇರುವಂತಹ ಕಳ್ಳತನವಾದಂತಹ ಸಾಮಾನುಗಳನ್ನ ಇಂಟ್ಯಾಕ್ಟ್ ಆಗಿ ರಿಕವರ್ ಮಾಡಲಾಗಿದೆ. ಒಟ್ಟು ಅಂದಾಜು ಮೌಲ್ಯ 50,76,000 ಅಂತ ಹೇಳಿ ಅಂದಾಜಿಸಲಾಗಿದೆ. ಈ ಪ್ರಕರಣವನ್ನು ಭೇದಿಸಿದಂತಹ ಹುಮನಾಬಾದ್ ಉಪವಿಭಾಗದ ಅಧಿಕಾರಿಗಳಿಗೆ ನಾನು ಬಹುಮಾನ ಮತ್ತು ಪ್ರಶಸ್ತಿ ಪತ್ರಗಳನ್ನ ಕೊಡ್ತಾ ಇದ್ದೀನಿ. ಇನ್ನು ಎರಡನೇ ಪ್ರಮುಖ ಪ್ರಕರಣ ಅಂದ್ರೆ ಬೀದರ್ ನಗರ ಪೊಲೀಸ್ ಠಾಣೆಯ ಒಂದು ಪ್ರಕರಣದಲ್ಲಿ ಫಿರ್ಯಾದಿ ಮೋಹನ್ ತಂದೆ ಚಂದ್ರಪ್ಪ ಅಣದೂರು ಅನ್ನೋರು ವಾಡಿ ತಾಲೂಕ್ ಬೀದರ್ ಅವರು ಮತ್ತು ಅವರ ಜೊತೆ ಅವರ ಸ್ನೇಹಿತರು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಆರ್ಮರ್ ಆಗಿ ಕೆಲಸ ಮಾಡ್ತಾ ಇರುವಂತಹ ನಮ್ಮ ಸಿಬ್ಬಂದಿಯವರು ಬೀದರ್ನ ರಿಂಗ್ ರೋಡ್ ಬಳಿ ಒಂದು ದೇವಸ್ಥಾನದ ಬಳಿ ಅವರು ಪೂಜೆ ಮಾಡಿ ಅಲ್ಲಿ ಊಟ ಮಾಡ್ತಾ ಇರಬೇಕಾದ್ರೆ ರಾತ್ರಿ ಸಮಯದಲ್ಲಿ 3 ಜನ ಆರೋಪಿಗಳು ಹಿಂದಿನಿಂದ ಬಂದು ಅವರಿಗೆ ಬೆದರಿಸಿ ನಮ್ಮ ಕೈಯಲ್ಲಿ ಏನಂದ್ರೆ ವೆಪನ್ ಇದೆ, ಗನ್ ಇದೆ, ನೀವು ನಿಮ್ಮನ್ನ ಶೂಟ್ ಮಾಡ್ತೀವಿ ಅಂತ ಹೆದರಿಸಿ ಅವರ ಬಳಿ ಇದ್ದಂತಹ ಹಣವನ್ನ ಮತ್ತು ಅವರ ಬಳಿ ಇದ್ದ ಕಾರ್ ಕೀನ ತೆಗೆದುಕೊಂಡು ಆ ಕಾರನ್ನ ಡಕಾಯಿತಿ ಮಾಡಿಕೊಂಡು ರಾಬರಿ ಮಾಡಿಕೊಂಡು ಹೋಗಿರ್ತಾರೆ. ಸೊ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದಂತಹ ಬೀದರ್ ಜಿಲ್ಲೆ ಪೊಲೀಸರು ಸತತವಾಗಿ ಕಳೆದ 2.5 ತಿಂಗಳುಗಳಿಂದ ನಾವು ಆ ಪ್ರಕರಣವನ್ನ ಬೆನ್ನತ್ತಿದ್ವಿ.
ಅದರಲ್ಲಿ ಪ್ರಮುಖವಾದಂತಹ ಕೆಲವು ಸುಳಿವುಗಳನ್ನು ನಾವು ಮಹಾರಾಷ್ಟ್ರದ ಸ್ಪೆಷಲ್ ಬ್ರಾಂಚ್ ಆದಂಥ LCB ಪೊಲೀಸ್ಗೆ ಏನಂದ್ರೆ ಮಾಹಿತಿಯನ್ನ ನೀಡಿ ಅದರಲ್ಲಿ ಇಬ್ಬರು ಆರೋಪಿಗಳನ್ನ ಮಹಾರಾಷ್ಟ್ರದ ಪೊಲೀಸರು ಇವತ್ತು ಬಂಧಿಸಿದ್ದಾರೆ. ಅವರನ್ನ ನಾವು ವಿಚಾರಣೆಗೆ ನ್ಯಾಯಾಲಯದ ಮುಖಾಂತರ ಕೋರಿ ವಿಚಾರಣೆಯನ್ನು ಮಾಡಿ ಅವರಿಂದ ನಮ್ಮ ಪ್ರಕರಣದಲ್ಲಿ ಬೇಕಾದಂತಹ ಕಾರನ್ನ ಕೂಡ ನಾವೇನಂದ್ರೆ ಇವತ್ತು ವಶಪಡಿಸಿಕೊಂಡಿದ್ದೀವಿ. ಆ ಇಬ್ಬರು ಇನ್ನೂ ಒಬ್ಬ ಆರೋಪಿಯನ್ನ ದಸ್ತಗಿರಿ ಮಾಡುವುದು ಬೇಕಾಗಿದೆ. ಅವನು ಕೂಡ ಮಹಾರಾಷ್ಟ್ರ ಪೊಲೀಸರಿಗೂ ಬೇಕಾದಂತಹ ವ್ಯಕ್ತಿ ಇದ್ದಾನೆ. ಇವರು ಬಹಳ ನಟೋರಿಯಸ್ ಏನಂದ್ರೆ ಕ್ರಿಮಿನಲ್ಗಳಿದ್ದಾರೆ. ಒಬ್ಬರ ಮೇಲೆ 9 ಪ್ರಕರಣ, ಇನ್ನೊಬ್ಬರ ಮೇಲೆ 3 ಪ್ರಕರಣಗಳು ಇದಾವೆ. ಆ ಪ್ರಕರಣಗಳ ಮಾಹಿತಿಯನ್ನ ನಿಮಗೆ ಕೊಡ್ಲಾಗ್ತದೆ. ಅಂದ್ರೆ ಮಹಾರಾಷ್ಟ್ರದಲ್ಲಿ ಇರುವಂತದ್ದು ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಇದ್ರು. ಸೊ ಅಂಥವರನ್ನ ಇವತ್ತು ಬಂಧಿಸಿ ಈ ಒಂದು ಅಂತಾರಾಜ್ಯ ದೊಡ್ಡ ಒಂದು ದರೋಡೆ ಮಾಡುವಂತಹ ಗ್ಯಾಂಗ್ನ ಇವತ್ತು ಬಂಧಿಸಿ ಅದರಿಂದ ವಶಪಡಿಸಿಕೊಂಡಿದೆ. ಜೊತೆಗೆ ಇನ್ನು ಸಂತಪುರ್ ಪೊಲೀಸ್ ಠಾಣೆ ಸಂಬಂಧಪಟ್ಟಂತೆ ಔರಾದ್ ತಾಲೂಕಿನ ವಿಜಯನಗರ ಅಂದ್ರೆ ಬಾರ್ಡರ್ ತಾಂಡ ಅಂತ ನಾವು ಕರಿತೀವಿ. ಅಲ್ಲಿ ಒಂದು ಹೊಲದಲ್ಲಿ ಕಾನೂನು ಬಾಹಿರವಾಗಿ ಗಾಂಜಾದ ಗಿಡಗಳನ್ನ ಬೆಳೀತಾ ಇದ್ದಾರೆ ಅಂತ ಹೇಳಿ ನಮಗೆ ಬಾತ್ಮೀದಾರರು ನೀಡಿದ ಖಚಿತ ಮಾಹಿತಿಯ ಮೇರೆಗೆ ನಮ್ಮ ಅಧಿಕಾರಿಗಳು ಸದರಿ ಸ್ಥಳವನ್ನ ಹೋಗಿ ಪರಿಶೀಲನೆ ಮಾಡಿದ್ದಾರೆ. ಮತ್ತು ಇದರಲ್ಲಿ ನಾವು ಅತ್ಯಾಧುನಿಕವಾಗಿ ನಾವು ಬಳಸುವಂತಹ ಡ್ರೋನ್ ಕ್ಯಾಮೆರಾವನ್ನು ಕೂಡ ನಾವು ಬಳಸಿ ಆ ಏರಿಯಾನ ನಾವು ಸರ್ವೆ ಮಾಡಿದಾಗ ಅಲ್ಲಿ ಸಿಕ್ಕಿದೆ. ಅಲ್ಲಿ ಏನಂದ್ರೆ ತೊಗರಿ ಮತ್ತು ಹತ್ತಿ ಬೆಳೆ ಮಧ್ಯದಲ್ಲಿ ಏನಂದ್ರೆ ಗೊತ್ತಾಗಬಾರ್ದು ಅನ್ನುವಂತಹ ಒಂದು ಇದರಲ್ಲಿ ಗಾಂಜಾ ಏನಂದ್ರೆ ಅಕ್ರಮವಾಗಿ ಬೆಳೀತಾ ಇದ್ರು ಅನ್ನುವಂಥದ್ದು ಕಂಡು ಬಂದಿದ್ದರಿಂದಾಗಿ ಕಾನೂನಿನ ಪ್ರಕಾರ ಕ್ರಮವನ್ನು ತೆಗೆದುಕೊಂಡು ಒಬ್ಬ ಆರೋಪಿಯನ್ನ ಇದರಲ್ಲಿ ಬಂಧಿಸಿದ್ವಿ. ಸುಮಾರು 68 kgಯಷ್ಟು ಹಸಿ ಗಾಂಜಾವನ್ನ ವಶಪಡಿಸಿಕೊಳ್ಳಲಾಗಿದೆ. ಅದರ ಅಂದಾಜು ಮೌಲ್ಯ 25 ಲಕ್ಷ ಅಂತ ಹೇಳಿ ಅಂದಾಜಿಸಲಾಗಿದೆ. ಈ ಪ್ರಕರಣದಲ್ಲಿ ಕೂಡ ನಮ್ಮ ಔರಾದ್ ಇನ್ಸ್ಪೆಕ್ಟರ್ ಅವರಾದಂತಹ ರಘುವೀರ್ ಅವರು ಮತ್ತು PSI ಸಂತಪುರ್ ಅವರಂತಹ ಮೆಹಬೂಬ್ ಅಲಿ, ಚಿಂತಾಕಿ PSI ಅವರಾದಂತಹ ಸಿದ್ಲಿಂಗ್ ಅವರು ಮತ್ತು ಅವರ ಸಿಬ್ಬಂದಿಯವರು ಅತ್ಯುತ್ತಮವಾದ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ಕೂಡ ನಾವು ಇಲ್ಲಿ ಬಹುಮಾನ ಮತ್ತು ಪ್ರಶಸ್ತಿಯನ್ನ ನೀಡ್ತಾ ಇದ್ದೀವಿ. ಜೊತೆಗೆ ಈ ಒಂದು ಮಾಹಿತಿಯನ್ನು ನೀಡಿದ ಬಾತ್ಮೀದಾರರಿಗೂ ಕೂಡ ನಾವು ಏನಂದ್ರೆ ಬಹುಮಾನವನ್ನ ನೀಡ್ತೀವಿ. ಜೊತೆಗೆ 3 ಎಕರೆ ಬರ್ತದೆ. ಬಟ್ ಸೆಂಟರ್ ನಲ್ಲಿ ಯಾವ್ದು ವಿಡಿಯೋ ಕ್ಲಿಪ್ಪಿಂಗ್ಸ್ ಕೊಡ್ತೀನಿ, ಎಸ್ಪೆಷಲಿ ನಮ್ಮ ಇವರಿಗೆ 130 ಸೆಕೆಂಡ್ಸ್ ಏನ್ ನಾವು ಇದು ಮಾಡಿದ್ವಿ ಅದನ್ನ ತಮಗೆ ಕೊಡ್ತೀನಿ, ಫೋಟೋಸು ಕೊಡ್ತೀವಿ. ಇನ್ನು ಬೀದರ್ ನಗರದಲ್ಲಿ ಇತ್ತೀಚೆಗೆ ಕೆಲವೊಂದು ಮನೆ ಕಳ್ಳತನದ ಪ್ರಕರಣಗಳು ದಾಖಲಾಗಿದ್ದು ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಬೀದರ್ ಉಪವಿಭಾಗದ DSP ಅವರಾದಂಥ ಶಿವನಗೌಡ ಪಾಟೀಲ್ ಅವರು ಮತ್ತು ಆಂಟಿ ರೌಡಿ ಸ್ಕ್ವಾಡ್ನ ಇನ್ಸ್ಪೆಕ್ಟರ್ ಆದಂಥ ಹನುಮಂತ್ ರೆಡ್ಡಿ ಮತ್ತು PSI ಸೈಯದ್ ಪಟೇಲ್ ಹಾಗೂ ನಮ್ಮ ಕ್ರೈಮ್ ತಂಡ ಏನಿದೆ ಈ ಬಗ್ಗೆ CCTV ಆಧಾರಿತ ಕೆಲವೊಂದು ಸುಳಿವುಗಳ ಮುಖಾಂತರ ಆರೋಪಿಯನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಒಂದು ಇಬ್ಬರು ಆರೋಪಿಗಳನ್ನ ಇದರಲ್ಲಿ ಬಂಧಿಸಿದ್ದೀವಿ. ಆ ಇಬ್ಬರು ಆರೋಪಿಗಳಿಂದ ಒಟ್ಟು 6 ಪ್ರಕರಣಗಳು ಪತ್ತೆಯಾಗಿದ್ದಾವೆ. 6 ಪ್ರಕರಣಗಳಲ್ಲಿ ಒಟ್ಟು 12,80,000 ಮೌಲ್ಯದ ಸ್ವತ್ತನ್ನ ವಶಪಡಿಸಿಕೊಳ್ಳ. ಇದು ಕೂಡ ಏನಂದ್ರೆ ಇವತ್ತು ಬೀದರ್ ನಗರದಲ್ಲಿ ಏನು ಮನೆ ಕಳ್ಳತನ ಆಗ್ತಾ ಇರುವಂತಹ ಒಂದು ಪ್ರಕರಣಗಳಿತ್ತು, ಅದಕ್ಕೆ ಪತ್ತೆ ಮಾಡಿದ್ರಿಂದಾಗಿ ಇವತ್ತು ಸಾರ್ವಜನಿಕರಿಗೆ ಪೊಲೀಸ್ ಇಲಾಖೆಯ ಮೇಲೆ ಒಂದು ಭರವಸೆ ಹೆಚ್ಚಾಗಿದೆ ಅಂತ ಹೇಳಿ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಟ್ಟು ಬೀದರ್ ಜಿಲ್ಲಾದ್ಯಂತ 5 ಪೊಲೀಸ್ ಠಾಣೆಗೆ ಸಂಬಂಧಪಟ್ಟಂತೆ 9 ಪ್ರಕರಣಗಳ
ವಿವಿಧ ಪ್ರಕರಣಗಳನ್ನ ಇವತ್ತು ಪತ್ತೆ ಹಚ್ಚಿ 94,12,000 ಮೌಲ್ಯದ ವಸ್ತುಗಳನ್ನ ಇವತ್ತು ವಶಪಡಿಸಿಕೊಳ್ಳಲಾಗಿದೆ. ಜೊತೆಗೆ 9 ಆರೋಪಿಗಳನ್ನ ಇವತ್ತು ದಸ್ತಗಿರಿ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದೆ. ಈ ಎಲ್ಲ ಪ್ರಕರಣಗಳಲ್ಲಿ ಅತ್ಯುತ್ತಮವಾಗಿ ಕೆಲಸ ನಿರ್ವಹಿಸಿದಂತಹ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಬಹುಮಾನ ಮತ್ತು ಪ್ರಶಸ್ತಿಗಳನ್ನ ಕೂಡ ಕೊಡಲಾಗಿದೆ. ಒಂದ್ ನಿಮಿಷ ಹೇಳ್ತೀನಿ. ಆಕ್ಚುಲಿ ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಕಿಂಗ್ ಪಿನ್ ಅನ್ನು ಅರೆಸ್ಟ್ ಆಗಬೇಕಾಗಿದೆ. ಅವನಿಂದ ಇನ್ನೂ ಹೆಚ್ಚಿನ ಒಂದು ಏನಂದ್ರೆ ಮಾಹಿತಿ ಸಿಗ್ತದೆ. ಯಾಕಂದ್ರೆ ಈಸ್ ದ ಮಾಸ್ಟರ್ ಮೈಂಡ್. ಅವನು ಏನ್ ಮಾಡಿದಾನೆ, ಈ ಉಳಿದ 4 ಜನ ಏನ್ ಆರೋಪಿಗಳನ್ನ ಈಗ ನಾವು ತಗೊಂಡಿದೀವಿ ಅವ್ರನ್ನ ಇದಕ್ಕೆ ಸೇರಿಸ್ಕೊಂಡಿದ್ದಾನೆ ನಂತರ. ಸೊ ಅವನು ಏನಂದ್ರೆ ಟ್ರ್ಯಾಕ್ ಮಾಡಿದಾನೆ, ಎಲ್ಲಿಂದ ಇದು ಹೈದರಾಬಾದ್ ನಿಂದ ಏನು ಹೊರಡ್ತದೆ, ಅಲ್ಲಿಂದ ಮುಂಬೈಗೆ ಯಾವ ಮಾರ್ಗದಲ್ಲಿ ಹೋಗ್ತದೆ, ಏನ್ ಮಾಡ್ಬೇಕು ಅಂತ ಹೇಳಿ. ಮತ್ತೆ ಅವನೇ ಕೂಡ ಏನಂದ್ರೆ ಆ ಸಿರಿಂಜು ಮತ್ತು ಏನು ಮತ್ತು ಬರೆಸುವಂತಹ ಔಷಧಿಗಳನ್ನ ಅವನೇ ಪ್ರಯೋಗ ಮಾಡಿದ. ಸೊ ಅವನನ್ನ ಕೂಡ ಶೀಘ್ರದಲ್ಲಿ ಬಂಧಿಸ್ತೀವಿ. ಎಲ್ಲರೂ ಕೂಡ ಅಲ್ಲಿಂದ ಮಾಡಿದ್ದಾರೆ. ಒಟ್ಟು ಇದರಲ್ಲಿ ಏನು 5 ಜನ ಆರೋಪಿಗಳಿದ್ದಾರೆ. ಅದರಲ್ಲಿ 3 ಜನ ರಾಜಸ್ಥಾನ ಮೂಲದವರಿದ್ದಾರೆ, 2 ಏನಂದ್ರೆ ತೆಲಂಗಾಣದ. ಆ ಪ್ರಮುಖ ಆರೋಪಿ ಏನಿದ್ದಾನೆ ಅವನು ರಾಜಸ್ಥಾನ ಮೂಲದವನಾಗಿದ್ದಾನೆ. ಸೊ ಅವನನ್ನ ಕೂಡ ನಾವು ಬಂಧಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಅವ್ರೇನ್ ಮಾಡಿದ್ದಾರೆ, ಫಾಲೋ ಮಾಡ್ಕೊಂಡ್ ಬಂದಿದ್ದಾರೆ. ಇವನು ಕರ್ನಾಟಕ ಬಾರ್ಡರ್ ಎಂಟರ್ ಆದ್ಮೇಲೆ ಊಟ ಮಾಡ್ಬೇಕು ಅಂತ ಹೇಳಿ ರೆಸ್ಟ್ ಮಾಡಿದಾಗ ಇವನನ್ನ ಹೋಗಿ ಏನಂದ್ರೆ ಅವರು ಅಟ್ಯಾಕ್ ಮಾಡಿ ಕೈಕಾಲು ನಮ್ಮ ಅಲ್ಲ ಅವನು ಮರ್ಕುಂದ ಬಳಿ ಏನಿದೆ ಇವನನ್ನ ತಡೆದಿದ್ದಾರೆ. ತಡೆದ್ಬಿಟ್ಟು ಅಲ್ಲಿ ಅವನಿಗೆ ಇಂಜೆಕ್ಷನ್ ಕೂಡ ಕೊಟ್ಟು ಆಮೇಲೆ ಏನಂದ್ರೆ ಆ ವೆಹಿಕಲ್ ನ ತಗೊಂಡೋಗಿ ಅನ್ಲೋಡ್ ಮಾಡಿದ. ತಿರ್ಗಾ ಮತ್ತೆ ಏನಂದ್ರೆ ವಾಪಸ್ಸು ಬಂದ್ಬಿಟ್ಟು ಗಾಡಿ ಒಂದ್ ಕಡೆ ಬಿಟ್ಟು ಇವನನ್ನ ಹೋಗಿ ಇನ್ನೊಂದ್ ಕಡೆ ಏನಂದ್ರೆ ಹೊಲದಲ್ಲಿ ಮಲಗಿಸಿ ಡ್ರೈವರ್ನ ಹೊರಟೋಗಿದ್ದ. ಸೊ ಇವ್ರಿಗೆ ಏನಂದ್ರೆ ಕಂಪ್ಲೇಂಟ್ ಏನಂದ್ರೆ ಬೆಂಗಳೂರಿಂದ, ಯಾಕಂದ್ರೆ ಟ್ರಾನ್ಸ್ಪೋರ್ಟೇಷನ್ ಬಿಸ್ನೆಸ್ ಅಲ್ಲಿ ತಮಗೆ ಗೊತ್ತಿದೆ, ಇವತ್ತು ಏನಂದ್ರೆ ವೆಹಿಕಲ್ ಏನಾದ್ರು ಮೂವ್ ಆಗಲಿ, ಡ್ರೈವರ್ ಕಾಂಟ್ಯಾಕ್ಟ್ ಸಿಗ್ಲಿಲ್ಲ, ಇದಾಗಿಲ್ಲ ಅಂದಾಗ ಸಹಜವಾಗಿ ಅವರು ಅವರ GPS ನ ಇನ್ನೊಂದು ಟ್ರ್ಯಾಕ್ ಮಾಡ್ಕೊಂಡು ಎಲ್ಲಿ ನಿಂತಿದೆ ಅನ್ನುವಂಥದ್ದು ಬರ್ತಾರೆ. ಸೊ ಆದ್ರಿಂದ ಈ ಪ್ರಕರಣದಲ್ಲಿ ಅವರು ಏನು ಕಂಪ್ಲೇಂಟ್ ಇದ್ದಾರೆ, ಅವರು ನಮ್ಮ ಠಾಣೆಗೆ ಹಾಜರಾಗಿ ಈ ತರ ಮಾಹಿತಿ ನೀಡುದು ನನಗೂ ಕೂಡ ಬಂದು ಭೇಟಿಯಾಗಿ ಇಲ್ಲ ಆಮೇಲೆ ಅವರು ಸಿಕ್ಕರು, ಡ್ರೈವರ್ ಸಿಕ್ಕರು. ಸೊ ಅವಾಗ ಅವ್ರು ಹೇಳಿದ್ರು ಹಿಂಗ್ ಕೊಟ್ಟಿದ್ದಾರೆ ಅಂತ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಮಗೆ ಏನಂದ್ರೆ ಅವ್ರಿಗೆ ಮೆಡಿಕಲ್ಗೂ ಕೂಡ ನಾವು ಮಾಡಿಸಿದೀವಿ ಮತ್ತು ಅದು ನಿಜ ಇದೆ. ಅವ್ರು ಏನಂದ್ರೆ ಆತರ ಇಂಜೆಕ್ಷನ್ ನೀಡಿರೋದು ನಿಜ ಇದೆ. ಸೊ ಅದಕ್ಕೆ ಪ್ರಮುಖ ಆರೋಪಿನ ಹಿಡಿದಾಗ ಇನ್ನು ಉಳಿದಿನ ಮಾಹಿತಿಗಳು ಇಲ್ಲಿ ಅದೇ ಅದ್ರಲ್ಲಿ ಒನ್ ಆಫ್ ದ ಆರೋಪಿ ಏನಿದ್ದಾನೆ, ಈಗ 4 ಜನ ಏನ್ ಬಂಧಿಸಿದೀವಿ, ಅದರಲ್ಲಿ ಅವನದು ಕೋಳಿ ಫಾರ್ಮ್ ಇದೆ ಒಬ್ಬ ಆರೋಪಿ. ಇಲ್ಲ ತೆಲಂಗಾಣದ ತಾಂಡ ಇದೆ ಅಲ್ಲಿ, ಗೋವಿಂದ್ ರೆಡ್ಡಿ ತಾಂಡ ಅಂತ ಹೇಳಿ, ಗೋವಿಂದ್ ರೆಡ್ಡಿ ತಾಂಡ ಏನೋ ಗೋವಿಂದ್ ರೆಡ್ಡಿ ಪಾಳ್ಯ ತಾಂಡ, ಅಲ್ಲಿ ಏನಂದ್ರೆ ಅನ್ಲೋಡ್ ಮಾಡಿದ್ದಾರೆ ಅವನದು ಒಂದು ಇದರಲ್ಲಿ. ಅವನನ್ನು ಕೂಡ ಬಂಧಿಸಿದ್ದಾರೆ. ಸೊ ಒಟ್ಟು ಎಲ್ಲ ಇಂಟ್ಯಾಕ್ಟ್ ಏನಿದೆ, ಪ್ರಾಪರ್ಟಿ ಸಿಕ್ಕಿದೆ, ಯಾವುದು ಇದು ಆಗಿಲ್ಲ. ಇದು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಹೌದು, ಇದು ಏನಂದ್ರೆ ಶಿಫ್ಟ್ ನಮ್ದೇನೆ. ಇದನ್ನ ಬಹಳ ನಾವು ಗಂಭೀರವಾಗಿ ತೆಗೆದುಕೊಂಡು, ಯಾಕಂದ್ರೆ ನಮ್ಮ ಪೊಲೀಸ್ ಸಿಬ್ಬಂದಿ ಕೂಡ ವಿಕ್ಟಿಮ್ ಇದ್ರ ಅದರಲ್ಲಿ. ಸೊ ಅವರಿಗೂ ಏನಂದ್ರೆ ಕೈ ಕಾಲು ಏನಂದ್ರೆ ಕಟ್ಟಿಬಿಟ್ಟಿದೆ, ಕೈ ಕಟ್ಟಿದ್ದಾರೆ, ಆಕ್ಚುಲಿ ಕಾಲು ಕಟ್ಟಿದ್ದಾರೆ. ಆಕ್ಚುಲಿ ಅವರು ರೆಸಿಸ್ಟ್ ಮಾಡಬಹುದಾಗಿತ್ತು, ಬಟ್ ಅವಾಗ ಏನಾಗಿದೆ, ಅವ್ರ ವೆಪನ್ ಗೊತ್ತಾಗಿದೆ ಅವ್ರಿಗೆ. ಈ ಬೀಯಿಂಗ್ ಆರ್ಮರ್ ಅವ್ರಿಗೆ ಯಾವಾಗ ವೆಪನ್ ಫೀಲ್ ಆಗಿದೆ, ಗೊತ್ತಾಗಿದೆ ಎಸ್ ಇವ್ರ ಹತ್ರ ವೆಪನ್ ಇರೋದು ನಿಜ ಅಂತ. ಅದಕ್ಕೆ ಅವ್ರು ಏನಿದೆ ರೆಸಿಸ್ಟ್ ಮಾಡಕ್ಕೆ ಹೋಗಿಲ್ಲ. ಇಲ್ಲ ಅಂದಿದ್ರೆ ಡೆಫಿನೆಟ್ಲಿ ಅವ್ರು ಏನಂದ್ರೆ ಮಾಡೋ. ಮತ್ತೆ ಅವ್ರು 3 ಜನ ಇದ್ದಿದ್ರಿಂದ, ಇವರಿಬ್ಬರು ಇದ್ದಿದ್ರಿಂದ ಅವ್ರು ಏನಂದ್ರೆ ಇದಾಗಿದೆ. ಆಮೇಲೆ ಅವ್ರ ಹತ್ರ ಹಣನೂ ಇರ್ಲಿಲ್ಲ ಜಾಸ್ತಿ. ಅವಾಗ ಏನಿದೆ ಈ ಕಾರ್ನ ಏನಂದ್ರೆ ತೆಗೆದುಕೊಂಡು ಮತ್ತು ಮೊಬೈಲ್ ನ ತೆಗೆದುಕೊಂಡು ಹೋಗಿದ್ದಾರೆ. ಇಲ್ಲ, ಆರೋಪಿಗಳು ಇವರು ಮಹಾರಾಷ್ಟ್ರ ಮೂಲದವ್ರು 3 ಜನ. 2 ಅರೆಸ್ಟ್ ಆಗಿದ್ದಾರೆ, ಇನ್ನೊಬ್ಬನ ಅರೆಸ್ಟ್ ಮಾಡಬೇಕಾಗಿದೆ ಅವರು ಕೂಡ. ಮತ್ತೆ 3 ಜನ ಏನಂದ್ರೆ ಆರೋಪಿಗಳು ಬಹಳಷ್ಟು ಏನಂದ್ರೆ ಅಪರಾಧಿಕ ಹಿನ್ನೆಲೆ ಹೊಂದಿರುವಂತದ್ದು, ದರೋಡೆ, ಕೊಲೆ ಯತ್ನ ಇಂತಹ ಪ್ರಮುಖ ಪ್ರಕರಣಗಳಲ್ಲಿದೆ. ಮತ್ತೆ ಮಹಾರಾಷ್ಟ್ರ ಪೊಲೀಸರು ಬಹಳ ವರ್ಷಗಳಿಂದ ಅವ್ರನ್ನ ಹುಡುಕ್ತಾ ಇದ್ರು, ಸುಮಾರು 1 ವರ್ಷ ಮೇಲಿನಿಂದ ಹುಡುಕ್ತಾ ಇದ್ರು, ಯಾವ್ದು ಸುಳಿವಿರಲಿಲ್ಲ. ಇವರು ಏನಂದ್ರೆ ತಲೆಮರೆಸ್ಕೊಂಡು ಈ ಕಡೆ ಹೈದರಾಬಾದ್ ಈ ಕಡೆ ಎಲ್ಲ ಓಡಾಡ್ತಾ ಇದ್ರು. ಸೊ ವಾಪಸ್ ಹೋಗೋ ಸಂದರ್ಭದಲ್ಲಿ ಏನಂತಂದ್ರೆ
ಬೈಕ್ ನಲ್ಲಿ ಹೋಗ್ಬೇಕಾದ್ರೆ ಇದನ್ನ ಬೈಕ್ ನಲ್ಲಿ ಬಂದಿದ್ದಾರೆ. ಬಂದು ಏನಂದ್ರೆ ಇದನ್ನ ನೋಡಿ ಇವ್ರನ್ನ ಏನಂದ್ರೆ ಅಟ್ಯಾಕ್ ಮಾಡಿದ್ದಾರೆ ಔಟ್ಸ್ಕರ್ಟ್ಸ್ ಅಲ್ಲಿ ಹೋಗಿ. ಸೊ ಈ ಪ್ರಮುಖ ಆರೋಪಿ ಮತ್ತೆ ಬೈಕ್ ಮಾತ್ರ ರಿಕವರಿ ಉಳಿದಿದೆ. ಕಾರಣ ಏನಂದ್ರೆ ರಿಕವರ್ ಮಾಡಿದ್ವಿ. ಮತ್ತೆ ಅವ್ರನ್ನು ಕೂಡ ಏನಂದ್ರೆ ನಾವಿಲ್ಲಿ ನಮ್ಮ ಬೀದರ್ ನ್ಯಾಯಾಲಯದಲ್ಲಿ ಪೊಲೀಸ್ ಕಸ್ಟಡಿಗೆ ತಗೊಂಡು ನ್ಯಾಯಾಲಯಕ್ಕೆ ಕೂಡ ಹಾಜರುಪಡಿಸಿ ನಾವೇನಂದ್ರೆ ಕ್ರಮ ತೆಗೆದುಕೊಂಡ್ವಿ. ಇಲ್ಲ, ಇದನ್ನ ಡ್ರೈವರ್ ಒಬ್ಬನೇ, ಅದೇ ಇದು ಆಗಿದೆ. ಕ್ಲೀನರ್ ಇದ್ದಿದ್ರೆ ಅಟ್ಲೀಸ್ಟ್ ಸ್ವಲ್ಪ ಅವ್ರಿಗೆ ಇದು ಆಗಿದೆ. ಓನರ್ಗೆ GPS ಫಿಟ್ ಮಾಡಿರ್ತಾರೆ ವೆಹಿಕಲ್ಗಳಿಗೆ. ಸೊ GPS ಡಿಸ್ಕನೆಕ್ಟ್ ಆದ ತಕ್ಷಣ ಅವ್ರಿಗೆ ಏನಂದ್ರೆ ಸಂಶಯ ಬಂತು. ಫಸ್ಟ್ ಅವರು ಅಲ್ಲಿ ಹುಡುಕಾಡಿದ್ದಾರೆ, ಎಲ್ಲಿ ತೆಲಂಗಾಣದಲ್ಲಿ ಹುಡುಕಾಡಿದ್ದಾರೆ, ಅಲ್ಲಿ ಏನಾದ್ರು ಆಗಿರ್ಬೋದು. ಆಮೇಲೆ ಅವರಿಗೆ ಗೊತ್ತಾಗಿದೆ ಬಾರ್ಡರ್ ಅಲ್ಲಿ ಸ್ವಿಚ್ ಆಫ್ ಆಗಿರೋದ್ರಿಂದ ಮೇ ಬಿ ಕರ್ನಾಟಕದಲ್ಲಿ ಏನಾದ್ರೂ ಇರ್ಬೋದು ಅಂತ ಹೇಳಿ ಬಂದಿದಾಗ ಅವ್ರಿಗೆ ಏನಂದ್ರೆ ಇದು ಗೊತ್ತಾಗಿದೆ, ಏನೋ ವೆಹಿಕಲ್ ಸಿಕ್ಕಿದೆ ಖಾಲಿ ನಿಂತಿದೆ, ಡ್ರೈವರ್ ಸಿಕ್ಕಿಲ್ಲ ಅಂದ ತಕ್ಷಣ ಅವ್ರು ಏನಾಗಿದೆ ಹೆಚ್ಚು ಕಮ್ಮಿ ಆಗಿರ್ಬೋದು. ಫಸ್ಟ್ ಅವ್ರು ಆಕ್ಚುಲಿ ಡ್ರೈವರ್ ಮೇಲೆ ಸಂಶಯ ಮಾಡಿದ್ರು, ಅವ್ರೇನಾದ್ರು ತಪ್ಪು ಮಾಡಿದ್ರು. ಆದ್ರೆ ನಾವು ಆಮೇಲೆ ತನಿಖೆ ಮಾಡಿದಾಗ ನಿಜಾಂಶ ಏನಂದ್ರೆ ಗೊತ್ತಾಗಿದೆ. ಈಗ ಅದನ್ನ ಹೇಳಿದ್ರೆ ನಾವು ಏನಂದ್ರೆ ನೀವು ಕೊಡೋ ಮಾಹಿತಿವನ್ನ ಆ ಕಡೆ ಬಹಳ ಜನ ನೋಡೋರು ಇರ್ತಾರೆ. ಇಲ್ಲ ಅದನ್ನ ಹೇಳ್ತೀನಿ, ಇಲ್ಲ ಇದನ್ನ ಹೇಳ್ತೇವೆ ಕಾರು. ಇದರಲ್ಲಿ ನಾವು ಏನಂದ್ರೆ ಈ ತರ ಏನಂದ್ರು ಆರೋಪಿಗಳು ಯಾರು, ಈ ಒಂದು ಮೋಡಸ್ ಯಾರ್ದು ಈ ತರ ಇದೆ ಅನ್ನುವಂಥದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದ್ವಿ. ಸೊ ಅಂತವ್ರು ಯಾರು ಏನಂದ್ರೆ ಇವತ್ತು ಜೈಲಿನಿಂದ ಹೊರಗಡೆ ಇದ್ದಾರೆ ಅನ್ನುವಂಥ ಮಾಹಿತಿಯನ್ನ ಕೂಡ ನಾವು ಕಲೆ ಹಾಕ್ತಾ ಇದ್ವಿ. ಸೊ ಅಂತಹ ಒಂದು ಸಂದರ್ಭದಲ್ಲಿ ನಮಗೆ ಒಂದು ಬಾತ್ಮೀದಾರರಿಂದ ಒಂದು ಖಚಿತ ಮಾಹಿತಿ ಸಿಗ್ತದೆ. ಏನಂದ್ರೆ ಈ ತರದ್ದು ಒಂದು ಗ್ಯಾಂಗ್ ಇದೆ, ಇವರು ಏನಂದ್ರೆ ಕರ್ನಾಟಕ ಅಂದ್ರೆ ಬೀದರ್ ಮತ್ತು ತೆಲಂಗಾಣ ಮಹಾರಾಷ್ಟ್ರ ಭಾಗದಲ್ಲಿ ಓಡಾಡ್ತಾರೆ. ಸೊ ಆ ಬೇಸ್ ಮೇಲೆ ನಾವು ಟೆಕ್ನಿಕಲ್ ಕೂಡ ಏನಂದ್ರೆ ಇನ್ಫಾರ್ಮೇಶನ್ ತಗೊಂಡು ಅನಾಲಿಸಿಸ್ ಮಾಡಿದಾಗ ಸುಳಿವು ಸಿಕ್ಕಿದೆ. ಅದನ್ನ ನಾವು ಏನಂದ್ರೆ ಅಲ್ಲಿ LCB ಪೊಲೀಸರು, ನಮ್ಮ ಬಾಲ್ಕಿ ಇನ್ಸ್ಪೆಕ್ಟರ್ ಅಂತ ಬಿರಾದರ್ ಏನಂದ್ರೆ ಆ ಸಂದರ್ಭದಲ್ಲಿ ಹೋಗಿದ್ದಾರೆ. ಆಮೇಲೆ ನಮ್ಮ ಪುಲ್ಲಯ್ಯ ರಾಠೋಡ್ ಅವರು ಕೂಡ ಹೋಗಿದ್ದಾರೆ. ಸೊ ಸುಮಾರು 2 ತಿಂಗಳಿಂದ ನಾವು ಕೂಡ ಏನಂದ್ರೆ ಅವರ ಆರೋಪಿಗಳನ್ನ ಬಂಧಿಸ್ಲಿಕ್ಕೆ ಮತ್ತು ಅಲ್ಲಿ ಇದು ಮಾಡ್ಲಿಕ್ಕೆ ನಾವು ಕೂಡ ಪ್ರಯತ್ನ ಮಾಡ್ತಾ ಇದ್ವಿ. LCB ಅಧಿಕಾರಿಗಳು ಮಹಾರಾಷ್ಟ್ರದವರು ಬಹಳ ಏನಂದ್ರೆ ನಮಗೆ ಸಹಕಾರ ನೀಡಿದ್ದಾರೆ. ಮತ್ತೆ ಅದು ಅವರ ರಾಜ್ಯದಲ್ಲಿ ಪ್ರಮುಖ ಪ್ರಕರಣಗಳಲ್ಲಿ ಅವರು ಭಾಗಿಯಾಗಿದ್ದರಿಂದ ನಾವು ಅವರಿಗೆ ಏನಂದ್ರೆ ಮಾಹಿತಿಯನ್ನ ಶೇರ್ ಮಾಡಿದ್ವಿ. ಸೊ ಅದರಿಂದಾಗಿ ಅವರು ಏನಂದ್ರೆ ಇವತ್ತು ಅವ್ರನ್ನ ಸೆಕ್ಯೂರ್ ಮಾಡಿದ್ದಾರೆ. ಸೊ ಆಮೇಲೆ ನಾವು ಅದನ್ನ ಮಾಹಿತಿಯನ್ನ ಪಡೆದುಕೊಂಡು ನಾವು ನಮ್ಮ ಪ್ರಕರಣದಲ್ಲಿ ಅವ್ರನ್ನ ವಶಕ್ಕೆ ತಗೊಂಡು ವಿಚಾರಣೆ ಮಾಡಿದಾಗ ವೆಹಿಕಲ್ನ ಏನಂತಂದ್ರೆ ನಮ್ಮ ಬಾರ್ಡರ್ ಇದ್ದಂತಹ ನಾಂದೇಡ್ ಹತ್ರ ವೆಹಿಕಲ್ನ ಬಿಟ್ಟು ಹೋಗಿದ್ರು, ಅಲ್ಲಿ ಒಂದು ನಿಲ್ಸಿದ್ರು ನಮ್ಮ ಇದರಲ್ಲಿ. ಸೊ ಅದನ್ನ ಹೋಗಿ ನಾವೇನಂದ್ರೆ ರಿಕವರ್ ಮಾಡಿದ್ವಿ. ಇನ್ನೊಂದು ವೆಹಿಕಲ್ನ ಇವರು ಮಹಾರಾಷ್ಟ್ರ ಪೊಲೀಸರು ಅವ್ರು ರಿಕವರ್ ಪಿಸ್ತೂಲ್ ಎಲ್ಲ ರಿಕವರ್ 2 ಪಿಸ್ತೂಲು ಮತ್ತೆ 2 ರೌಂಡ್ಸ್ ಎಲ್ಲ ಏನಂದ್ರೆ ಅಲ್ಲಿ ಅವರು ರಿಕವರ್. ಅಂತಾರಾಜ್ಯ ದರೋಡೆಕೋರರು ಅಂತಾನೆ, ಯಾಕಂದ್ರೆ ಕೊಲೆ ಆರೋಪಗಳು, ಕೊಲೆ ಪ್ರಯತ್ನ ಮತ್ತು ಕೊಲೆ ಇಂತಹ ಪ್ರಮುಖ ಪ್ರಕರಣಗಳು ಕೂಡ ಅವರು ಇದ್ದಾವೆ. ನಮ್ಮಲ್ಲಿ ಇದು ಪ್ರಥಮ ಫಸ್ಟ್ ಇದು. ಮಹಾರಾಷ್ಟ್ರ ಪೊಲೀಸರು ಕೂಡ ನಮಗೆ ಬಹಳಷ್ಟು ಅಭಿನಂದನೆ ಸಲ್ಲಿಸ್ತಾರೆ. ಯಾಕಂದ್ರೆ ಅವರು ಸುಮಾರು 1 ವರ್ಷದ ಮೇಲಿಂದ ಏನಂದ್ರೆ ಅವ್ರ ಬಗ್ಗೆ ಹುಡುಕಾಡ್ತಾ ಇದ್ರು, ಯಾವುದೂ ಸುಳಿವು ಸಿಕ್ಕಿರಲಿಲ್ಲ ಅವರಿಗೆ. ಸೊ ನಾವು ಒಂದು ಈ ಪ್ರಯತ್ನ ಮಾಡಿದ ಹಿನ್ನೆಲೆಯಲ್ಲಿ ಅವ್ರ ಪ್ರಕರಣಗಳಲ್ಲೂ ಬಹಳಷ್ಟು ಈಗ ಏನಂದ್ರೆ ಅವ್ರು ಸಿಕ್ಕಿರೋದ್ರಿಂದ ಅನುಕೂಲ ಆಗಿದೆ. ಇನ್ನೂ ಒಬ್ಬ ಆರೋಪಿನ ಅವರು ಹುಡುಕ್ತಾ ಇದ್ದಾರೆ. ಅವರ ಕೂಡ ನಮಗೂ ಕೂಡ ಅವನು ಬೇಕಾಗಿದೆ. ಸೊ ಅವನನ್ನು ಕೂಡ ಬಂಧಿಸಲಿಕ್ಕೆ ನಾವೇನಂದ್ರೆ ಪ್ರಾಮಾಣಿಕ ಪ್ರಯತ್ನ. ನಿಮ್ಮ ರಸ್ತೆಯಲ್ಲಿರುವಂತಹ ಒಬ್ರು ತಾಳ್ಮಡಗಿ ವಾಲೆ ಅನ್ನುವಂತ ಒಬ್ಬರ ವಾಸವ ಮನೆಯಲ್ಲಿ ಸರ್ಕಾರದ ಕ್ಷೀರಭಾಗ್ಯ ಯೋಜನೆ ಅಡಿಯಲ್ಲಿ ಶಾಲಾ ಮಕ್ಕಳಿಗೆ ಮತ್ತು ಅಂಗನವಾಡಿ ಏನು ಶಾಲೆಗಳಿರ್ತವೆ, ಕೇಂದ್ರಗಳಿರ್ತವೆ, ಅಲ್ಲಿ ಮಕ್ಕಳಿಗೆ ಪೌಷ್ಟಿಕ ಆಹಾರದ ಕೊರತೆಯನ್ನ ನೀಗಿಸುವ ಉದ್ದೇಶದಿಂದ ಸರ್ಕಾರದಿಂದ ಉಚಿತವಾಗಿ ಸರಬರಾಜು ಆಗುವಂತಹ ಹಾಲಿನ ಪೌಡರ್ ಅನ್ನ ಅನಧಿಕೃತವಾಗಿ ಶೇಖರಿಸಿಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಬಂದ ಮೇರೆಗೆ ಇದರಲ್ಲಿ ನಮ್ಮ PSI CPI ಆದಂಥ ಮಹೇಶ್ ಗೌಡ ಪಾಟೀಲ್ ಮತ್ತು PSI ಅವರಂತ ಬಸವರಾಜ್ ಚಿತ್ಕೋಟಿ ಅವರು ಜೊತೆಗೆ ಈ ಒಂದು
ಇನ್ನೊಂದು ಸರ್ಕಾರಿ ಅಧಿಕಾರಿ ಬರ್ತಾರಲ್ಲ, ಯಾರು ಅಸಿಸ್ಟೆಂಟ್ ಡೈರೆಕ್ಟರ್ ಅಕ್ಷರ ದಾಸೋಹ ಅವರ ಒಂದು ಜಂಟಿಯಾಗಿ ಹೋಗಿ ಆ ಒಂದು ಸ್ಥಳವನ್ನ ಪರಿಶೀಲನೆ ಮಾಡಲಾಗಿ ಅಲ್ಲಿ ಈ ಯೋಜನೆಯ ಒಂದು ಹಾಲಿನ ಪೌಡರ್ ಪ್ಯಾಕೆಟ್ಗಳನ್ನು ಅಕ್ರಮವಾಗಿ ಶೇಖರಿಸಿಟ್ಟು ಕಾಳಸಂತೆಯಲ್ಲಿ ಮಾರಾಟ ಮಾಡಲಿಕ್ಕೆ ಇಟ್ಕೊಂಡಿರೋದ್ರಾಗಿ ಕಂಡು ಬಂದಿದ್ದರಿಂದ ಅವ್ರ ಮೇಲೆ ಪ್ರಕರಣವನ್ನ ಕೂಡ ದಾಖಲು ಮಾಡಲಾಗಿದೆ. ಜಿಲ್ಲಾದ್ಯಂತ ಇದು ಎರಡನೇ ಪ್ರಕರಣ. ಮೊದಲನೇದು ಒಂದು ಔರಾದ್ ತಾಲೂಕಿನಲ್ಲಿ ಮಾಡಿದ್ದೀವಿ. ಅದರಲ್ಲಿ ಯಾವ ಸ್ಕೂಲ್ನ ಶಿಕ್ಷಕರು ಅಂದ್ರೆ ಹೆಡ್ ಮಾಸ್ಟರ್ ನಿರ್ಲಕ್ಷ್ಯತನ ಇದೆ, ಅದನ್ನು ಕೂಡ ತನಿಖೆಯಲ್ಲಿ ಏನಂದ್ರೆ ಕಂಡು ಬಂದಿದೆ. ಅದನ್ನು ಕೂಡ ನಾವು ಅವರಿಗೆ ಲೆಟರ್ ಬರೆದಿದ್ದೀವಿ ಇಲಾಖೆಯವರಿಗೆ. ಇದರಲ್ಲೂ ಕೂಡ ನಾವೇನಂದ್ರೆ ಯಾವ ಒಂದು ಸ್ಕೂಲ್ನಿಂದ ಯಾವ ಅಂಗನವಾಡಿಯಿಂದ ಇದನ್ನ ತಂದಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಮತ್ತೆ ಸಂಬಂಧಪಟ್ಟ ಇಲಾಖೆಗೆ ಏನಂದ್ರೆ ಈ ಬಗ್ಗೆ ನಾವು ಮಾಹಿತಿಯನ್ನು ಕೂಡ ಕೊಡ್ತೀವಿ. ಮತ್ತೆ ಈ ತನಿಖೆಯಲ್ಲೂ ಕೂಡ ಏನಂದ್ರೆ ಅವರನ್ನ ಆರೋಪಿಗಳನ್ನಾಗಿ ಮಾಡ್ತೀವಿ. ಮೌಲ್ಯ ನಾವು ಈಗ ಅದನ್ನ 51,000 ಅಂತ ಅಂದಾಜಿಸಿದೀವಿ. ಬಟ್ ಅದು ಆಕ್ಚುಲಿ ಫ್ರೀ ಆಗಿ ಕೊಡ್ತಾರೆ, ನಾಟ್ ಫಾರ್ ಸೇಲ್ ಇರೋದ್ರಿಂದ. ಕಾಳಸಂತೆಯಲ್ಲಿರುವಂತಹ ದರದ ಬಗ್ಗೆ ನಾವು ಹೇಳ್ಬೇಕು ಅಷ್ಟೇ. ಯಾಕಂದ್ರೆ ಅದಕ್ಕೆ ಅಂತ ದರ ನಾವು ಫಿಕ್ಸ್ ಮಾಡೋಕ್ಕಾಗಲ್ಲ. प्रशांत आदमेಲೆ नवीन आदमेಲೆ कमलाकर आदमेಲೆ विष्णु रेड्डी, नेक्स्ट साधक अली, अदादमेಲೆ शिवराज, नेक्स्ट राजेंद्र, और आदमेಲೆ अनिल कुमार, इरफान, MD इरफान, नेक्स्ट जगदीश, बालाजी, सचिन, सर सर विद्यासागर, संजय पाटिल, महबूब अली PSI, सिद्धलिंगम सर, सूर्यकांत, अदालत संतोष, गांधीगंज, नेक्स्ट नवीन आदमेಲೆ अनिल, MD इरफान, नेक्स्ट गंगाधर, प्रवीण, ಗಾಡಿ ಸಿಕ್ಕಿದ್ದಕ್ಕೆ
ಯಾಕೋ ಅವಕಾಶ ಪಾಪ ಭಾಳ ಭಯ ಪಟ್ಟಿದ್ದ ಅವ್ರು. ಆಯ್ತಿಲ್ಲ, ಇಬ್ರು ಅವತ್ತು ಒಳ್ಳೆ ಡಿಸಿಷನ್ ತಗೊಂಡಿದ್ದೀರಾ. ಯಾಕಂದ್ರೆ ಅವ್ರ ಹತ್ರ ವೆಪನ್ ಇತ್ತು. ನೀವು ಆ ಸಂದರ್ಭದಲ್ಲಿ ಏನಂದ್ರೆ ಆ ಥರ ಬಿಹೇವ್ ಮಾಡಿದ್ದು ಓಕೆ. ಎಲ್ಲ ಚೇಂಜ್. सर पीछे आजा मोबाइल तो सुनने आकर सर पीछे आजा सर जरा क्लो सर जरा इकडे